ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗಿದ್ರಿ ಫ್ರೆಂಡ್ಸ್? ಆರಾಮದ್ರಿ? ನಾನು ಆರಾಮದ್ದೀನಿ ನೋಡಿ ಫ್ರೆಂಡ್ಸ್. ನೀವು ಆರಾಮದಿರಿ ಅಂತ ಹೇಳಿ ನಾನು ಅನ್ಕೊಂತೀನಿ ರೀ. ಅಶ್ಫಾಕ್ ನಸೀಮ್ ಫ್ಯಾಮಿಲಿ ಲಾಗ್ಸ್ನಲ್ಲಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ರೀ ಫ್ರೆಂಡ್ಸ್. ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬ್ಲಾಗ್ನಲ್ಲಿ ಏನು ರೆಸಿಪಿ ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಮಟನ್ ಬಿರಿಯಾನಿ ರೆಸಿಪಿ. ಈಸಿಯಾಗಿ ಸಿಂಪಲ್ಲಾಗಿ ಫುಲ್ ಟೇಸ್ಟಿಯಾಗಿ ರೆಸಿಪಿ ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ನೋಡಿರಿ ಫ್ರೆಂಡ್ಸ್, ಇವತ್ತು ಮಕ್ಕಳು ರೋಜಾ ಬಿಡ್ಬೇಕಂಥೇಳಿ ನೀರು ಗ್ಲಾಸ್ ಒಳಗೆ ಹಾಕಿಟ್ಟಿದ್ರು. ಇವತ್ತೆಷ್ಟು ಚಮತ್ಕಾರ ಆಗಿತ್ತು ನೋಡ್ರಿ ನಮ್ಮ ಮನ್ಯಾಗ. ನೋಡಿರಿ ಫ್ರೆಂಡ್ಸ್, ಇದು ಸೇಮ್ ಚಾಂದ್ ಟೈಪ್ ಶೇಪ್ ಅದೇ ಥರ ಆಗಿತ್ತು ರೀ. ನಮ್ಗಂತೂ ನೋಡಿ ಭಾಳ ಖುಷಿ ಆಯ್ತು ನೋಡ್ರಿ ಫ್ರೆಂಡ್ಸ್. ಇದು ಎಲ್ಲರೂ ಖುಷಿಯಾದರು, ಮಕ್ಕಳಂತರಷ್ಟು ಖುಷಿ ಆಯ್ತು ನೋಡ್ರಿ. ಎಲ್ಲರೂ ಹೇಳಕತ್ತಾರ ಚಂದಮಾಮ ಹೆಂಗಿರುತ್ತೆ ಸೇಮ್ ಅದೇ ಶೇಪ್ ಆಗಿತ್ತು ನೋಡಿ ಮಮ್ಮಿ ಅಂಥೇಳಿ ಎಲ್ಲ ಹೇಳಿದರು ಮಕ್ಕಳು. ಈಗ ನೋಡಿರಿ ಫ್ರೆಂಡ್ಸ್, ನಮಗಂತೂ ಭಾಳ ಖುಷಿ ಆಯ್ತು ರೀ ಇದು ನೋಡಿ. ಈಗ ನೋಡಿರಿ ಫ್ರೆಂಡ್ಸ್, ಮೊನ್ನೆ ಅಂದ್ರೇನೋ ಈಗ 4-5 ತಿಂಗಳು ಆಯ್ತು ರೀ ಇದು ರೋಡ್ ಕಟ್ಟಿಂಗ್ ಆಗಿ. ಇದ್ರದ್ದು ಟೈಮ್ ಇವತ್ತು ಬಂದೈತೆ ರೋಡ್ ತಯಾರು ಮಾಡೋದು. ಈಗ ನೋಡಿರಿ ಫ್ರೆಂಡ್ಸ್, ಈಗ ಇದು ಗಾಡಿ ಬಂದಿತ್ತು, ಎಲ್ಲ ಇದು ಕ್ಲೀನ್ ಮಾಡಕತ್ತಾರ ಮತ್ತು ಸಿಮೆಂಟ್ ಎಲ್ಲ ಹಾಕಾಕತ್ತಾರೆ ಮಷಿನ್ಲಿಂದ. ಫುಲ್ ಇದು ಕೆಲಸ ಇವತ್ತಂತರೂ ಈಗ 2-3 ಗಂಟೆ ಆಗಿತ್ತು ಮಷಿನ್ ಬಂದು. ಈಗ ಕೆಲಸ ಇದು ಸ್ಟಾರ್ಟ್ ಆಗಿತ್ತು ರೀ ಫ್ರೆಂಡ್ಸ್. ಮತ್ತು ಎಷ್ಟಕ್ಕೆ ಮುಗಿತೈತೆ ಗೊತ್ತಿಲ್ಲ. ನಾನು ಸ್ವಲ್ಪ ಶೂಟ್ ಮಾಡಿಕೊಂಡೆ. ಈಗ ನೋಡಿರಿ ಫ್ರೆಂಡ್ಸ್, ಮಕ್ಕಳು ಇದು ಕುರ್ಕುರೆ ತೊಗೊಂಬಂದಾರ ಮತ್ತು ಎಗ್ ಒಳಗೆ ಡೀಪ್ ಮಾಡಿ ಫ್ರೈ ಮಾಡ್ಕೊಂಡಾರ ರೀ ಇವರು. ಬ್ಯಾಡ್ ಅಂದ್ರೆ ಕೇಳೋಂಗಿಲ್ಲ, ಮತ್ತು ನಾನು ಮುಂದೆ ನಿಂತ್ಕೊಂಡಿದ್ದೆ ರೀ ಇವ್ರು ಮಾಡುವಾಗ. ಈಗ ನೋಡಿ ಫ್ರೆಂಡ್ಸ್, ಇದು ಸಾಸು ಮತ್ತು ಕುರ್ಕುರೆ ಆಮ್ಲೆಟ್ ಮಾಡಿಕೊಂಡು ಇಲ್ಲಿ ತಿಂತಾಯಿದ್ದಾರೆ, ಎಂಜಾಯ್ ಮಾಡಕತ್ತಾರ ಅವರು. ರೋಜಾ ಇರೋಂಗಿಲ್ಲ, ಏನಾರ ಒಂಥರ ಮಾಡ್ಕೊಂಡು ಕುಂದಿರ್ತಾರೆ. ಇನ್ನೂ ಸಣ್ಣವ್ರು ಇದ್ದಾರೆ ರೀ, ಹಾಗಾಗಿ ರೋಜಾ ಇರೋಂಗಿಲ್ಲ ಅವರು. ಈಗ ಇಷ್ಟಂತೂ ಇವತ್ತು ರೋಡ್ ಆಗಿದ್ರಿ ಫ್ರೆಂಡ್ಸ್. ಈಗ ನೋಡಿರಿ ಎಲ್ಲ ಮಷಿನಿಂದ ಆಗತ್ತಾರ, ಮತ್ತು ಇಲ್ಲೇ CCTV ಕ್ಯಾಮ್ರಾನೇ ಇದೆ ರೀ, ಮತ್ತು ಎಲ್ಲ ನೋಡ್ತಾರೆ ಮತ್ತು ಎಲ್ಲ ಗೊತ್ತಾಗುತ್ತೆ. ಈಗ ನೋಡಿರಿ ಫ್ರೆಂಡ್ಸ್, ಈಗ ಎಲ್ಲ ಆಯಿತು, ಇದು ಹುಲ್ಲೆಲ್ಲ ಹಾಕ್ಬಿಟ್ಟಾರಿ. ಒಂದು ಡೇಗೆ 2 ಸಾರಿ ನೀರು ಹಾಕ್ತಾರಂತ್ರಿ ಇದು ರೋಡ್ ಮಾಡ್ಯಾರಲ್ಲ ಅಲ್ಲೇ. ಈಗ ನೋಡಿರಿ ಫ್ರೆಂಡ್ಸ್, ನಂದೆಲ್ಲ ಕೆಲಸ ಆಯಿತು, ಬಟ್ಟೆ ಎಲ್ಲ ಒರೆಸೋದೆಲ್ಲ ಆಯ್ತು ರೀ. ಈಗ ನೋಡಿರಿ ಫ್ರೆಂಡ್ಸ್, ಕ್ಲೈಮೇಟ್ ಎಷ್ಟು ಕೂಲಾಗಿ ಎಷ್ಟು ಮಸ್ತಾಗಿದೆ. ಈಗ ಜಾರು ಬಂದು ಮತ್ತು ಗಿಡಕ್ಕೆ ಪ್ಲ್ಯಾಂಟಿಗೆ ನೀರನ್ನು ಹಾಕಿದ್ಲು, ಮತ್ತು ಇಲ್ಲಿ ಎಂಜಾಯ್ ಮಾಡಕತ್ತಾಳಿಕೆ ನೋಡ್ಕೊತ ನಿಂತಾಳ್ರಿ. ಮಕ್ಕಳಿಗೆ ಭಾಳ ಇಷ್ಟ ಆಗುತ್ತೆ ಇಂಥವೆಲ್ಲ ನೋಡಬೇಕಂದ್ರೆ. ಈಗ ನೋಡಿರಿ ಫ್ರೆಂಡ್ಸ್, ಈಗ ನಾನು ಮಕ್ಕಳಿಗೆ ದಾಲ್ ಫ್ರೈ ಮಾಡಕತ್ತೀನಿ, ಸಿಂಪಲ್ಲಾಗಿ ಮಾಡಕತ್ತೀನಿ. ಮಕ್ಕಳಿಗೆ ದಾಲ್ ಫ್ರೈ ಅಂದರೆ ಭಾಳ ಟೇಸ್ಟಿ ರೀ, ಭಾಳ ಜೀವ ಅವ್ರಿಗೆ, ಭಾಳ ಇಷ್ಟ. ಹಾಗಾಗಿ ನಾನು ಇವತ್ತು ಮಾಡಕತ್ತೀನಿ. ಮೊದಲು ಇದು ರೆಸಿಪಿ ಶೇರ್ ಮಾಡೀನಿ, ಬಟ್ ಸ್ವಲ್ಪ ಜಾಸ್ತಿ ಮಸಾಲೆ ಅದು ಹಾಕಿ ಮಾಡಿದ್ದೆ. ಇವತ್ತು ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ರೀ. ಮಕ್ಕಳಿಗೆ ಇದೇ ಥರ ಮಾಡಿಕೊಟ್ರೆ ಅವರು ಭಾಳ ಇಷ್ಟಪಟ್ಟು ತಿಂತಾರೆ ರೀ ಫ್ರೆಂಡ್ಸ್. ಹಾಗಾಗಿ ಮಸಾಲೆ ಎಲ್ಲ ಕುಕ್ ಆಗಿದೆ ರೀ. ಅದರೊಳಗೇನು ಜಾಸ್ತಿ ಏನು ಹಾಕಿಲ್ಲ, ಬೇಸಿಕ್ ಮಸಾಲೆ ಹಾಕೀನಿ, ಮತ್ತು ಟೊಮ್ಯಾಟೊ ಹಣ್ಣು ಮತ್ತು ಉಳ್ಳಾಗಡ್ಡಿ ಈರುಳ್ಳಿ ಅಂತಾರಲ್ಲ ಅದು ಹಾಕೀನಿ ರೀ. ಇದಕ್ಕೆ ಸ್ವಲ್ಪ ಅರಿಶಿನ ಉಪ್ಪು ಹಾಕಿ ಸ್ವಲ್ಪ ಬೇಯಿಸ್ಕೊಂಡಿದ್ದೆ ತೊಗರಿಬೇಳೆ. ಈಗ ನೋಡಿ ಫ್ರೆಂಡ್ಸ್, ಇದೆಲ್ಲ ಮಸ್ತ್ ಕುಕ್ ಆಗೈತಿ. ಇದ್ರೊಳಗೆ ಹಾಕ್ಬಿಡೋದ್ರಿ. ಸೂಪರ್ ಟೇಸ್ಟಿಯಾಗಿ ಮಸ್ತ್ ಆಗುತ್ತೆ ರೀ. ನೀವು ಒಮ್ಮೆ ಮಾಡ್ಕೊಂಡು ನೋಡಿರಿ. ಮತ್ತು ನೀವು ಶೇರ್ ಮಾಡಂದರೆ ನಾನು ಒಂದಿನ ಖಂಡಿತವಾಗಿ ಇದು ಶೇರ್ ಮಾಡ್ತೀನಿ ರೀ. ಅಂದರೆ ಇದು ಸಿಂಪಲ್ ಮಾಡೀನಿ. ಮೊದಲು ನಾನು ಶೇರ್ ಮಾಡೀನಿ ರೀ, ನೀವು ನೋಡಿ ಒಳ್ಳೆ ಕಮೆಂಟ್ ಮಾಡಿದ್ರಿ. ನನಗಂತೂ ಫುಲ್ ಖುಷಿ ಆಯ್ತು ನೋಡಿರಿ ಫ್ರೆಂಡ್ಸ್. ಅದು ಎಲ್ಲ ನೀವು ವಿಡಿಯೋ ನೋಡಿ ನನಗೆ ಹೇಳಿದ್ರಿ ಕಮೆಂಟ್ ಒಳಗೆ ಸೂಪರ್ ಆಗಿದೆ ಅಕ್ಕ ಅಂಥೇಳಿ. ಈಗ ನೋಡಿ ಫ್ರೆಂಡ್ಸ್, ನಾನು ಇದು ಅಂತೂ ದಾಲ್ ಫ್ರೈ ಈಗ ಸ್ವಲ್ಪ 1-2 ನಿಮಿಷ ಕುಕ್ ಮಾಡಿ ಆಮೇಲೆ ಇದು ತೆಗೆದು ಮತ್ತೆ ಬಿರಿಯಾನಿದು ಪ್ರಿಪೇರ್ ಮಾಡೋದಿದ್ದೆ ರೀ. ಅದು ಅಂತೂ ಬಿರಿಯಾನಿ ಮಾಡ್ಬೇಕಂದ್ರೆ ಸ್ವಲ್ಪ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಇಟ್ಕೋಬೇಕು ರೀ. ಈಗ ನೋಡಿರಿ ಫ್ರೆಂಡ್ಸ್, ನಾನು ಇದಕ್ಕೆ ಕೊತ್ತಂಬರಿ ಹಾಕೀನಿ ರೀ ಲಾಸ್ಟಿಗೆ. ಈಗ ನೋಡಿರಿ ನಾನು ಬಿರಿಯಾನಿ ಮಾಡ್ತಾಯಿದ್ದೀನಿ ರೀ, ಮಟನ್ ಬಿರಿಯಾನಿ. ಈಗ ನಾನೇನು ತೊಗೊಂಡಿನಿ ಅಂದರೆ ಬಾಸ್ಮತಿ ರೈಸ್ 1 kg ತೊಗೊಂಡಿನಿ ರೀ. 1 kg ಮಟನ್, 1 kg ಬಾಸ್ಮತಿ ರೈಸ್ ಎಲ್ಲ ಇದು ಕ್ಲೀನ್ ಮಾಡ್ಕೊಂಡೀನಿ, ಸ್ವಚ್ಛಾಗಿ ಆಗಿದ್ರಿ ಫ್ರೆಂಡ್ಸ್. ಈಗ ನನ್ನ ಮಗಳು ನನಗೆ ಹೆಲ್ಪ್ ಮಾಡಕತ್ತಾಳೆ ರೀ. ಆಕೆ ನಾನು ಏನಾರ ಕೆಲಸ ಮಾಡುವಾಗ ನಡುಕ್ಕೆ ಬಂದೇ ಬರ್ತಾಳೆ ರೀ ಆಕೆ, ಏನು ಮಾಡಕತ್ತಿ ಮಮ್ಮ ಅಂಥೇಳಿ. ಈಗ ನೋಡಿರಿ ಫ್ರೆಂಡ್ಸ್, ನಾನು ಪ್ರೆಷರ್ ಕುಕ್ಕರ್ನಲ್ಲಿ ಮಾಡಕತ್ತೀನಿ ರೈಸ್. ಈಗ ಎಲ್ಲ ವಾಶ್ ಮಾಡ್ಕೊಂಬಿಟ್ಟೀನಿ 1-2 ನೀರು. ಈಗ ನೋಡಿರಿ ಫ್ರೆಂಡ್ಸ್, ಇದು ನಾನು ಏಲಕ್ಕಿ, ತೇಜ್ಪತ್ತ ಮತ್ತು ಶಾಜೀರಾ ಮತ್ತು ಚಕ್ಕೆ ತೊಗೊಂಡೀನಿ ರೀ ಫ್ರೆಂಡ್ಸ್. ಇದು ನೀರೊಳಗೆ ಹಾಕ್ಬಿಡೋದ್ರಿ. ಇದು 4 ಗ್ಲಾಸ್ ಅಕ್ಕಿಗೆ ನಾನು 3 ಗ್ಲಾಸ್ ನೀರು ಹಾಕೀನಿ ನೋಡಿರಿ ಫ್ರೆಂಡ್ಸ್. ಈಗ ನಾನು ಲಿಂಬೆಹಣ್ಣು ರಸ ಹಾಕಾಕತ್ತೀನಿ ರೀ 1. ಈಗ ಸಾಲ್ಟ್ ಹಾಕೋದ್ರಿ ಫ್ರೆಂಡ್ಸ್, 1-2 ಚಮಚ ಹಾಕೋದು. ಮತ್ತು ಮಟನ್ ಒಳಗೆ ಹಾಕಬೇಕಾಗುತ್ತಲ್ಲ, ಹಾಗಾಗಿ ಸ್ವಲ್ಪ ನಾವು ನೋಡಿ ಹಾಕಬೇಕ್ರಿ. ಜಾಸ್ತಿ ಆಗಿದರೆ ಮತ್ತೆ ಇದು ಆಗ್ಬಿಡುತ್ತೆ. ಈಗ ನಾನು 4 ಹಸಿಮೆಣ್ಸಿನ್ಕಾಯಿ ತೊಗೊಂಡಿನಿ. ನೀವು ಸ್ಪೈಸಿ ಇಷ್ಟ ಅಂದರೆ ಇನ್ನೂ 4 ಹೆಚ್ಚಾಗಿ ಹಾಕ್ಬೋದು. ಈಗ ನಾನಿದು ಒಂದು ಬೋಲ್ ಒಳಗೆ
ಕೊತ್ತಂಬರಿ ಹಾಕಿದ್ದೆ ಅರ್ಧ, ಒಂದು ಮುಟ್ಟಿ ಅಂತಾರಲ್ರಿ ಅಷ್ಟು ತೊಗೊಂಡಿನಿ. ಮತ್ತು ಕುಕ್ಕಿಂಗ್ ಆಯಿಲ್ 2 ಚಮಚ ಹಾಕೀನಿ ರೀ. ಈಗ ನೋಡಿರಿ ಫ್ರೆಂಡ್ಸ್, ಇದು ಮಟನ್ಗೆ ನಾನು ಒಂದು ಲಿಂಬೆಹಣ್ಣು ಹಿಂಡಿ ಇದಕ್ಕೂ ಒಂದು 5 ನಿಮಿಷ ಇಟ್ಟುಬಿಡ್ತೀನಿ ರೀ. ಏನಾರು ಇದ್ದರೆ ಎಲ್ಲ ಕ್ಲೀನಾಗಿ ಆಗ್ಬಿಡುತ್ತೆ ರೀ ಮಟನ್. ಆವಾಗ ನಾವು ವಾಶ್ ಮಾಡಿದರೆ ಸ್ವಚ್ಛ ಆಗ್ಬಿಡುತ್ತೆ ರೀ ಮಟನ್. ಈಗ ನೋಡಿರಿ ಫ್ರೆಂಡ್ಸ್, ಎಲ್ಲ ಮಿಕ್ಸ್ ಮಾಡಿ ನಾನು ಇದಕ್ಕೆ ಲೀಡ್ ಹಚ್ಚಿಬಿಡ್ತೀನಿ ರೀ. ನಾನು ಈಗ ನೋಡಿರಿ ಫ್ರೆಂಡ್ಸ್, ಇದು ಲೀಡ್ ಹಚ್ಚಿಂದ ಒಂದು ಫುಲ್ ಮುಚ್ಚಬಾರ್ದ್ರಿ, ಹಾಗೆ ಸುಮ್ಮನೆ ಇಡೋದು ಜಸ್ಟ್. ಈಗ ಫ್ಲೇಮ್ ನಾನು ಹೈ ಮಾಡೀನಿ. ಈಗ ನೋಡಿ ಫ್ರೆಂಡ್ಸ್, ಮಟನ್ ಎಲ್ಲ ವಾಶ್ ಮಾಡ್ಕೊಂಬಿಟ್ಟೀನಿ. ಕೊತ್ತಂಬರಿ, ಪುದೀನ, ಲೆಮನ್. ಈಗ ನೋಡಿ ಫ್ರೆಂಡ್ಸ್, ಒಂದು ಬೇರೆದು ದೊಡ್ಡದಾಗಿ ಒಂದು ಬೋಲ್ ತೊಗೊಂಡಿದ್ದು ನಾನು ಅದರೊಳಗೆ. ಈಗ ಲಿಂಬೆಹಣ್ಣು ರಸ ಹಾಕೀನಿ, ಮತ್ತು ಕೊತ್ತಂಬರಿ, ಪುದೀನ. ಕೊತ್ತಂಬರಿ ಎಷ್ಟು ಹಾಕ್ತೀವಿ, ಪುದೀನೂ ಅಷ್ಟೇ ಹಾಕ್ಬೇಕು ರೀ. ಇದು ಹೋಮ್ ಮೇಡ್ ಬಿರಿಯಾನಿ ಮಸಾಲ ರೀ ನಾನು ಮಾಡಿದ್ದು. ನಿಮ್ಗೊಂದಿನ ಶೇರ್ ಮಾಡ್ತೀನಿ ರೀ ಇದು. ಈಗ ನೋಡಿರಿ ಫ್ರೆಂಡ್ಸ್, ನಾನು ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಪೇಸ್ಟ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೀನಿ ರೀ. ಈಗ ನೋಡಿ ಫ್ರೆಂಡ್ಸ್, ಇದು ಎಲ್ಲ ಹಾಕಿಬಿಟ್ಟಿನಿ. ಮತ್ತೀಗ ಧನಿಯಾ ಪೌಡ್ರ್, ಗರಂ ಮಸಾಲ ಹಾಕೀನಿ ನೋಡಿರಿ. ಮತ್ತು ಇನ್ನೊಂದು ಸಲ ಹೇಳಕತ್ತೀನಿ ನಿಮ್ಗೆ. ಇದು ಎಲ್ಲ ಸ್ವಚ್ಛಾಗಿ ಎಲ್ಲ ಇದು ಮಿಕ್ಸ್ ಮಾಡ್ಕೊಂಬಿಡೋದ್ರಿ ಫ್ರೆಂಡ್ಸ್. ಈಗ ನಾನು ಮೊಸರು ಹಾಕ್ತಾಯಿದ್ದೀನಿ. ಒಂದು 1/4 ಲೀಟರ್ ಮೊಸರು ರೀ. 1 kg 1/4 ಲೀಟ್ರ್ ಮೊಸರು ಹಾಕಬೇಕು. ಗಟ್ಟಿ ಮೊಸರು ರೀ ಇದು. ಹ್ಯಾಟ್ಸನ್ ಕರ್ಡ್ ಭಾಳ ಚಲೋ ಬರ್ತ್ರಿ, ನೀವು ಅದು ಹಾಕ್ಬೋದು. ಗಟ್ಟಿ ಇರ್ತೀರಿ ಭಾಳ ಮೊಸರು. ಈಗ ನೋಡಿರಿ ಫ್ರೆಂಡ್ಸ್, ಒಂದು 20 ನಿಮಿಷ ಇದಕ್ಕೆ ಮಸಾಲೆ ಎಲ್ಲ ಹತ್ಕೊಂಡ್ಬಿಡತ್ತೆ, ಬಿಟ್ಟು ಬಿಡೋದ್ರಿ. ಒಂದು 20 ನಿಮಿಷ ಬಿಟ್ಟರೆ ಎಲ್ಲ ನೋಡಿರಿ ಫ್ರೆಂಡ್ಸ್, ಈಗ 20 ಮಿನಿಟ್ಸ್ ಆಗಿದೆ, ಎಲ್ಲ ಮಿಕ್ಸ್ ಆಗಿಬಿಟ್ಟಿದ್ರಿ ಮಟನ್. ಈಗ ರೆಡಿ ಆಗಿತ್ತು ನೋಡಿರಿ ಇದು ಅಖ್ನಿ ಮಾಡೋಕ್ಕಂಥೇಳಿ. ಈಗ ನಾನು ಆಯಿಲ್ ಬಿಸಿ ಮಾಡ್ತೀನಿ, ಮಾಡಿಂದ ಹಾಕೋದ್ರಿ ಫ್ರೆಂಡ್ಸ್ ಇದು ಎಲ್ಲ ತೆಗೆದು. ಈಗ ನೋಡಿರಿ ಫ್ರೆಂಡ್ಸ್, ಆಯಿಲ್ ಎಲ್ಲ ಬಿಸಿ ಆಗಿಬಿಟ್ಟೈತಿ. ಎಲ್ಲ ಮಟನ್ ಇದ್ರೊಳಗೆ ಹಾಕ್ಕೊಂಬಿಡೋದ್ರಿ. ಅಖ್ನಿ ಮಾಡೋದು ನೋಡಿರಿ, ಭಾಳ ಟೇಸ್ಟಿಯಾಗಿ ಆಗುತ್ತೆ. ನಾನು ಯಾವ ಥರ ನಿಮ್ಗೆ ತೋರಿಸ್ತಾ ಇದ್ದೀನಿ ಅದೇ ಥರ ನೀವು ಮಾಡಿರಿ, ಹಾಗಂದ್ರೆ ನಿಮ್ಗೆ ಚಲೋ ಆಗುತ್ತೆ ರೀ ನಿಮ್ಮ ಬಿರಿಯಾನಿ ಮಾಡಿದ್ದು. ಈಗ ನೋಡಿ ಫ್ರೆಂಡ್ಸ್, ನಾನು ಆಯಿಲ್ ಬಿಸಿ ಮಾಡೀನಿ. ಮತ್ತು ಈಗ ಬಿರಿಸ್ತಾ ಮಾಡಾಕತ್ತೀನಿ ರೀ, ಆನಿಯನ್ ಬಿರಿಸ್ತಾ. ಇದಕ್ಕೆ ನಾನು ಆಯಿಲ್ ಬಿಸಿ ಮಾಡಿಂದ ಇದು ರೌಂಡ್ ಶೇಪ್ ಕಟ್ ಮಾಡ್ಕೋಬೇಕು ರೀ ಬಿರಿಸ್ತಾ ಮಾಡೋಕೆ. ಈಗ ನೋಡಿ ಫ್ರೆಂಡ್ಸ್, ಎಲ್ಲ ಆನಿಯನ್ ಇದ್ರೊಳಗೆ ಹಾಕ್ಕೊಂಬಿಡತ್ರಿ. ಸ್ವಲ್ಪ ಸಾಲ್ಟ್ ಹಾಕೋದ್ರಿ, ಜಲ್ದಿ ಬ್ರೌನ್ ಆಗುತ್ತೆ ಅಂಥೇಳಿ. ಈಗ ನೋಡಿರಿ ಫ್ರೆಂಡ್ಸ್, ಒಂದು 4-5 ಆನಿಯನ್ ಕಟ್ ಮಾಡಿ ಹಾಕೀನಿ ರೀ ಬಿರಿಸ್ದಾಗ ಅಂಥೇಳಿ. ಇದು ಬಿರಿಯಾನಿ ಒಳಗೆ ಮಸ್ತ್ ಕಾಂಬಿನೇಷನ್ ರೀ ಇದು, ಇಲ್ಲಾಂದರೆ ಬಿರಿಯಾನಿನ ಅಲ್ರಿ ಇದು. ಹಾಗಾಗಿ ಇದು ಹಾಕಲೇಬೇಕು ರೀ ಫ್ರೆಂಡ್ಸ್ ಇದು. ಈಗ ನೋಡಿ ಫ್ರೆಂಡ್ಸ್, ಎಷ್ಟು ಮಸ್ತ್ ಕುಕ್ ಆಗಿದೆ. ಲೀಡ್ ಹಚ್ಚಿ ನಾನು ಒಂದು 5 ವಿಸಲ್ ತೊಗೊಂಡಿನಿ ನೋಡಿರಿ. ಅಖ್ನಿ ಇದು ತಯಾರಾಗಿದೆ. ಸ್ವಲ್ಪ ಆಯಿಲ್ ಬಿಟ್ಕೋಬೇಕಂಥೇಳಿ ನಾನು 1-2 ನಿಮಿಷ ಇದು ಕುಕ್ ಮಾಡ್ತೀನಿ ರೀ. ಈಗ ನೋಡಿರಿ ಫ್ರೆಂಡ್ಸ್, ಅರ್ಧ ರೈಸ್ ಬೊಗನಿ ಒಳಗೆ ಹಾಕೀನಿ ರೀ, ಅರ್ಧ ರೈಸ್ ಕುಕ್ಕರ್ನಾಗ ಇಟ್ಟೀನಿ ರೀ. ಈಗ ನಾನು ಯಾವ ಥರ ಮಾಡ್ತೀನಿ, ಲೇಯರ್ ಬಿರಿಯಾನಿ ರೀ, ಲೇಯರ್ ದಮ್ ಬಿರಿಯಾನಿ ರೀ ಇದು. ಈಗ ನೋಡಿ ಫ್ರೆಂಡ್ಸ್, ಎಲ್ಲ ಮಟನ್ ಇದ್ರೊಳಗೆ ಹಾಕ್ಕೊಂಬಿಡೋದ್ರಿ. ನಾನು ಆಯಿಲ್ ಸ್ವಲ್ಪ ತೆಗೆದಿಟ್ಟಿನಿ ರೀ ಅಖ್ನಿದು, ಯಾಕಂದರೆ ಈಗ ಫಸ್ಟ್ ಹಾಕಿಬಿಟ್ರೆ ಎಲ್ಲ ಕೆಳಗೆ ಬೊಗನಿ ಒಳಗೆ ಹೋಗಿಬಿಡುತ್ತೆ ರೀ. ಹಾಗಾಗಿ ನಾನು ಸ್ವಲ್ಪ ಆಯಿಲ್ ಬರ್ತಲ್ಲ ಮೇಲೆ ಅದು ತೆಗೆದು ಬೇರೆ ಕಡೆ ಇಟ್ಟೀನಿ ರೀ. ತೋರಿಸ್ತೀನಿ ಯಾವ ಥರ ಹಾಕ್ತೀನಿ ಅಂಥೇಳಿ. ಈಗ ನೋಡಿರಿ, ಎಲ್ಲ ರೈಸ್ ಒಳಗೆ ಸ್ಪ್ರೆಡ್ ಮಾಡ್ಕೊಂಬಿಡೋದ್ರಿ ಇದು ಅಖ್ನಿ ಮಟನ್ದು. ಈಗ ನಾನು ಬಿರಿಸ್ತಾ ಹಾಕಕತ್ತೀನಿ ರೀ, ಆನಿಯನ್ ಬಿರಿಸ್ತಾ ರೀ ಇದು. ಇದು ಇದ್ರೇ ಬಿರಿಯಾನಿ ನೋಡಿರಿ ಫ್ರೆಂಡ್ಸ್, ಇದು ಇಲ್ಲಾಂದರೆ ಬಿರಿಯಾನಿನ ಟೇಸ್ಟನ ಅಲ್ರಿ. ಈಗ ನಾನು ಕೊತ್ತಂಬರಿ ಮತ್ತು ಪುದೀನ ಹಾಕ್ತಾಯಿದ್ದೀನಿ ರೀ. ಇದು ಫ್ಲೇವರ್ ಮಸ್ತ್ ಬರ್ತೀರಿ ಫ್ರೆಂಡ್ಸ್, ನೀವು ಹಾಕಿರಿ. ಈಗ ರೈಸ್ ಎಲ್ಲ ನಾನು ಉಳಿದಿದ್ದು ಮೇಲೆ ಒಂದು ಲೇಯರ್ ಹಾಕ್ಬಿಡ್ತೀನಿ ರೀ ಇದು. ಈಗ ನೋಡಿ ಫ್ರೆಂಡ್ಸ್, ಇದನ್ನು ಎಲ್ಲ ಸ್ಪ್ರೆಡ್ ಮಾಡ್ಕೊಂಬಿಡೋದ್ರಿ ರೈಸ್ಗೆ. ಈಗ ನಾನು ಅಖ್ನಿದು ತೆಗ್ದಿನಲ್ಲ ಅದು, ಮತ್ತು ಇದ್ರಾಗ ಕಲರ್ ಹಾಕ್ತೀನಿ ರೀ. ಜಾಸ್ತಿ ನಾನು ಕಲರ್ ಅದು ಹಾಕಲ್ರಿ, ಒಂದೇ ಕಲರ್ ಯೂಸ್ ಮಾಡಕತ್ತೀನಿ ಇವತ್ತು. ಈಗ ನೋಡಿ ಫ್ರೆಂಡ್ಸ್, ಇದು ಕಲರ್ ಮಿಡ್ಲ್ ಹಾಕ್ಬಿಡೋದ್ರಿ, ಒಂದು ಸೈಡ್ ಕಡೆರ. ಈಗ ನಾನು ಅಖ್ನಿಗೆ ನಾನು ಮಾಡಿದ್ದು ತೆಗ್ದಿದ್ದೆಲ್ಲ ಅದು ಆಯಿಲ್ ಮಸಾಲೆ. ಈಗ ನೋಡಿರಿ ಫ್ರೆಂಡ್ಸ್, ಒಂದು ಸೈಡ್ ಇದನ್ನು ಹಾಕ್ಬಿಡ್ತೀನಿ ರೀ. ಈಗ ನಾನು ಕೊತ್ತಂಬರಿ ಮತ್ತು ಪುದೀನ, ಆನಿಯನ್ ಎಲ್ಲ ಹಾಕ್ಬಿಡ್ತೀನಿ ರೀ ಫ್ರೆಂಡ್ಸ್. ಈಗ ನೋಡಿರಿ ಫ್ರೆಂಡ್ಸ್, ಇದು ರೆಡಿ ಆಗಿದೆ. ಈಗ ನಾನು 1 ಚಮಚ ತುಪ್ಪ ಹಾಕಕತ್ತೀನಿ ರೀ. ಇದರಿಂದ ಫ್ಲೇವರ್ ಮಸ್ತ್ ಬರುತ್ತೆ, ಮತ್ತು ಬಿರಿಯಾನಿನ ಚಲೋ ಆಗುತ್ತೆ ರೀ. ಈಗ ನೋಡಿ ಫ್ರೆಂಡ್ಸ್, ಇದು ಅಷ್ಟು ಆಗಿದೆ. ಈಗ ದಮ್ ಇಡೋದ್ರಿ. ಈಗ ನೋಡಿ ಫ್ರೆಂಡ್ಸ್, ಈಗ ಒಂದು ತವಾ ಇಟ್ಟೀನಿ. ಫ್ಲೇಮು ಒಂದು 5 ನಿಮಿಷ ಹೈ ಇಡಬೇಕು ರೀ. ಆಮೇಲೆ ಫ್ಲೇಮು ಸ್ವಲ್ಪ ಕಡಿಮೆ ಮಾಡಬೇಕು ರೀ. ಈಗ ನೋಡಿ ಫ್ರೆಂಡ್ಸ್, ದಮ್ ಆಗಿದೆ. ಇದು ಎಷ್ಟು ಮಸ್ತ್ ನೋಡಿರಿ ಫ್ರೆಂಡ್ಸ್, ಈಗ ನೋಡ್ತಿರ್ಬೋದು ನೀವು ಎಷ್ಟು ಸ್ಮೋಕಿ ಬರಾಕತ್ತಾವ ಅಂಥೇಳಿ. ಸ್ಮೋಕಿ ಫ್ಲೇವರ್ ಮಸ್ತ್ ಬರ್ತೀರಿ. ದಮ್ ಬಿಡ್ತೀವಲ್ಲ, ಭಾಳ ಮಸ್ತ್ ಆಗುತ್ತೆ ರೀ ಬಿರಿಯಾನಿ. ಈಗ ನೋಡಿರಿ ಫ್ರೆಂಡ್ಸ್, ಒಂಥರ ಎಷ್ಟು ಬಿಡಿ 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 ಆಗ್ಯಾವ ನೋಡಿರಿ ರೈಸ್. ನನಗಂತೂ ನೋಡಿ
ತುಂಬ ಖುಷಿ ಆಯ್ತು ರೀ ಬಿರಿಯಾನಿ ಮಾಡಿದ್ದು. ಮಕ್ಕಳಂತೂ ಭಾಳ ಖುಷಿ ಆದರು. ಈಗ ನೋಡಿರಿ ಫ್ರೆಂಡ್ಸ್, ಈಗ ನಾನು ಜಾಸ್ತಿ ಏನು ಕಲರ್ ಹಾಕಿಲ್ಲ. ಇದು 2 ಕಲರ್ 3 ಕಲರ್ ಕಾಣಿಸಾಗತ್ತಾವ ರೀ. ಒಂದು ಮಸಾಲೆದು, ಒಂದು ರೈಸ್, ಮತ್ತು ಇದು ಆರೆಂಜ್ ಕಲರ್ ಒಂದು ರೀ ಫ್ರೆಂಡ್ಸ್. ಈಗ ನೋಡಿರಿ ಎಲ್ಲ ಮಿಕ್ಸ್ ಮಾಡ್ಕೊಂಡೀನಿ. ಈಗ ನಾನು ಡಿಶ್ ಔಟ್ ಮಾಡ್ಕೊತೀನಿ ನೋಡಿರಿ ಫ್ರೆಂಡ್ಸ್. ಈಗ ನೋಡಿರಿ ನಾನು ಡಿಶ್ ಔಟ್ ಮಾಡ್ಕೊಂಡೀನಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗುತ್ತೆ ಅಂಥೇಳಿ ನಾನು ಅನ್ಕೊತೀನಿ ರೀ. ಇಷ್ಟ ಆದರೆ ನನಗೆ ಕಮೆಂಟ್ ಒಳಗೆ ಹೇಳ್ಬೇಕು ರೀ ನೀವು, ಇದು ಇಷ್ಟ ಆಗೈತೆ ಏನಿಲ್ಲ ರೆಸಿಪಿ ಅಂಥೇಳಿ. ನಿಮ್ಗೆ ಇಷ್ಟ ಆದರೆ ನೀವು ಫ್ರೆಂಡ್ಸು ಮತ್ತು ರಿಲೇಟಿವ್ಸ್ ಒಳಗೆ ಎಲ್ಲರಿಗೂ ಶೇರ್ ಮಾಡಿರಿ ಫ್ರೆಂಡ್ಸ್. ಇದು ಬಿರಿಯಾನಿ ಎಲ್ಲರಿಗೂ ಬಂದಿಲ್ಲ ಅಂದರೆ ಬೇರೆಯವರು ಕಲ್ಕೊಳ್ಳಿ ಮತ್ತು ಅವ್ರಿಗೂ ಯೂಸ್ಫುಲ್ ಆಗಲಿ ರೆಸಿಪಿ ಅಂಥೇಳಿ ನಾನು ಅನ್ಕೊತೀನಿ ರೀ ಫ್ರೆಂಡ್ಸ್. ಹಾಗಾಗಿ ನಿಮ್ಗೆಲ್ಲರಿಗೂ ಈಸಿಯಾಗಿ ತೋರಿಸ್ತೀನಿ ರೀ. ಏನಂತಾರೆ ಒಬ್ರೊಬ್ಬರು, ನಾವು ಅವ್ರು ತೋರಿಸ್ತಾರೆ ನೋಡ್ತೀವಿ, ಬಟ್ ನಮ್ಗೆ ಒಟ್ಟು ತಿಳಿಯಂಗಿಲ್ಲ, ಅಂಥದ್ದು ಆ ಥರ ಆಗೋಂಗಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಾನು ನಿಧಾನವಾಗಿ ಕ್ಲೀನಾಗಿ ನಿಮ್ಗೆ ತೋರಿಸ್ಕೊಳಕತ್ತೀನಿ ರೀ ಫ್ರೆಂಡ್ಸ್. ನಿಮ್ಗೆ ಬರುತ್ತೆ ಅಂಥೇಳಿ ನಾನು ಅನ್ಕೊತೀನಿ ರೀ. ಟ್ರೈ ಮಾಡಿದರೆ ಎಲ್ಲ ಬರುತ್ತಾ. ಇದರ ಜೊತೆ ನಾನು ರಾಯ್ತ ಮಾಡ್ತೀನಿ, ಅದನ್ನು ಸಿಂಪಲ್ಲಾಗಿ ಮಾಡಕತ್ತೀನಿ ನೋಡಿರಿ ಫ್ರೆಂಡ್ಸ್. ಈಗ ನಾನು ಆನಿಯನ್ ಹಾಕೀನಿ ರೀ, ಮತ್ತು ಕೊತ್ತಂಬರಿ ಮತ್ತು ಪುದೀನ ಹಾಕೀನಿ ರೀ. ಈಗ ಕ್ಯಾರೆಟ್ ಹಾಕೀನಿ ರೀ, ಮತ್ತು 2 ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ರೀ. ಈಗ ಸ್ವಲ್ಪ ಸಾಲ್ಟ್ ಹಾಕ್ಬಿಡೋದು ರೀ ಅಷ್ಟೇ. ಈಗ ಮಿಕ್ಸ್ ಮಾಡೋದು ನೋಡಿರಿ ಫ್ರೆಂಡ್ಸ್. ಎಷ್ಟು ಟೇಸ್ಟಿಯಾಗಿತ್ತಂದರೆ ಮಕ್ಕಳಂದ್ರು ಎಲ್ಲರಂದ್ರೆ ನನಗೆ ಭಾಳ ಟೇಸ್ಟ್ ಮಾಡಿರಿ ಮಮ್ಮ ಅಂಥೇಳಿ. ಮಕ್ಕಳು ಖುಷಿಯಾದರು ಮತ್ತು ಎಲ್ಲರೂ ಖುಷಿಯಾದರು. ಮಕ್ಕಳು ಖುಷಿಯಾದರೆ ನನಗೆ ಎಲ್ಲರೂ ಖುಷಿ ಆದಂಗೆ ರೀ ಫ್ರೆಂಡ್ಸ್. ಮಕ್ಕಳು ಹೇಳ್ಬೇಕು ನಂಗೆ ಫಸ್ಟ್ ಚಲೋ ಆಗೈತೆ ಚಲೋ ಇಲ್ಲ ಅಂಥೇಳಿ. ನನ್ನ ಮಕ್ಕಳು ಹೇಳಿದ್ರು ಎಲ್ಲ ಭಾಳ ಸೂಪರಾಗಿ ಟೇಸ್ಟಿ ಆಗೈತೆ ಮಮ್ಮ ಅಂಥೇಳಿ. ನಾನು ಯಾವಾಗಾರ ಮಾಡಲಿ ಫ್ರೆಂಡ್ಸ್, ಮಕ್ಕಳಿಗೆ ಭಾಳ ಇಷ್ಟ ಆಗಿತ್ತು ಅಂತ ಹೇಳ್ತಾರೆ ರೀ. ಮತ್ತು ನನಗಂತೂ ಫುಲ್ ಖುಷಿ ಆಗಿತ್ತು. ನನ್ನ ಮಕ್ಕಳು ಹೇಳ್ತಾರೆ ಅಷ್ಟು ನನಗೆ ಇದು ಮಾಡ್ತಾರೆ ಫ್ರೆಂಡ್ಸ್, ಚಲೋ ಮಾಡಿದ್ರಿ ಮಮ್ಮಿ ಅಂಥೇಳಿ. ನನಗಂತೂ ಭಾಳ ಖುಷಿ ಆಗುತ್ತೆ ರೀ ಮಕ್ಕಳು ಹೇಳಿದ್ದು ಕೇಳಿ. ಈಗ ನೋಡಿರಿ ಫ್ರೆಂಡ್ಸ್, ಈಗ ರೆಡಿ ಆಗಿದೆ ರಾಯ್ತ ಮತ್ತು ಬಿರಿಯಾನಿ. ಇದು ನೀವು ಕಮೆಂಟ್ ಒಳಗೆ ಹೇಳಬೇಕು ರೀ ಫ್ರೆಂಡ್ಸ್. ಮತ್ತು ಸಿಗೋಣ ರೀ ಹೊಸ ರೆಸಿಪಿ ಜೊತೆ. ಈಗ ನೋಡಿ ಫ್ರೆಂಡ್ಸ್, ನನ್ನ ಮಗಳು ಮತ್ತು ದುವಾ ಮಾಡಕತ್ತಾರೆ. ಈಗ ರೋಜಾ ಟೈಮ್ ಆಯ್ತು ರೀ ಇಫ್ತಾರಿಂದು. ಈಗ ನಾವು ರೋಜಾ ಬಿಟ್ಟಿಂದ ಎಲ್ಲರೂ ಊಟ ಮಾಡ್ತೀವಿ ಫ್ರೆಂಡ್ಸ್. ಓಕೆ, ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.